ಡಿ ಕೆ ಶಿವಕುಮಾರ್ ಈಗಿನ ಡೆಪ್ಟಿ ಸಿ ಎಮ್ ಅವರು ಸಿ ಎಮ್ ಆಗಲಿಕ್ಕೆ ಯಾಕೆ ಇಷ್ಟೊಂದು ಅಡೆತಡೆಗಳು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಕಾರಣ ಏನು, ಅದಕ್ಕೆ ಯಾರೆಲ್ಲ ಅಡ್ಡಗಾಲನ್ನು ಹಾಕ್ತಾಯಿದ್ದಾರೆ, ಯಾಕೆ ಆಗ್ತಾಯಿದ್ದಾರೆ, ಈ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಸಿ ಎಮ್ ಆಗಬೇಕಾದ್ರೆ ಆಗ ಒಂದು ಡೆಲ್ಲಿನಲ್ಲಿ ಪೈಪೋಟಿ ಸಿ ಎಮ್ ಸಿದ್ದರಾಮಯ್ಯ ಇದು ಈಗ ಇರುವಂಥ ಸಿ ಎಮ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಏನೆಲ್ಲ ಒಂದು ಪೈಪೋಟಿ ಗುದ್ದಾಟಗಳು ನಡೀತು, ಆವಾಗೇನಾದರೂ ಅಧಿಕಾರ ಹಂಚಿಕೆ ಆಯಿತಾ ಅನ್ನೋ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಎಲ್ಲ ವಿವರಗಳನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಹಿಂಗಂದರೆ ಹೇಗೆ ಚಾನಲ್ನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಡಿ ಕೆ ಶಿವಕುಮಾರ್ ರವರು ಯಾಕೆ ಸಿ ಎಮ್ ಆಗೋದಕ್ಕೆ ಇಷ್ಟೆಲ್ಲ ಒಂದು ಪೈಪೋಟಿ ನಡೀತಾ ಇದೆ ಅಂದರೆ, ಈ ಹಿಂದೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಸಿ ಎಮ್ ಆಯ್ಕೆ ಆಗುವಂಥ ಸಂದರ್ಭದಲ್ಲಿ ಡೇ ಬೈ ಡೇ 1 to 1 ಡೆಲ್ಲಿನಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್, ಸಿದ್ದರಾಮಯ್ಯ ಅವರ ಒಂದು ಬೆಂಬಲಿಗರ ಒಂದು ದೆಹಲಿ ಪ್ರಯಾಣ ಪ್ರತಿದಿನ ಇತ್ತು. ಕೊನೆ ದಿನಗಳಲ್ಲಂತೂ 1 to 1 ಮೀಟಿಂಗ್ಗಳು ನಡೆದದ್ದನ್ನು ಕೂಡ ನಾವು ನೆನಪಿನಲ್ಲಿ ಇದೆ. ನಾವು ಎಲ್ಲರೂ ಕೂಡ ಅದನ್ನು ಯಾವುದೇ ಒಂದು ಅಂಶಗಳನ್ನು ಕೂಡ ಮರೆಯೋದಕ್ಕಿಂತ ಮೊದಲು ಈಗ ಮತ್ತೆ ಅದರ ಫೈಟ್ ತುಂಬ ಜೋರಾಗಿದೆ. ಸೊ ಆ ಒಂದು ಸಂದರ್ಭದಲ್ಲಿ ಏನಾದರೂ ಅಧಿಕಾರ ಹಂಚಿಕೆ ಏನಾದರೂ ಆಗಿತ್ತಾ ಅನ್ನೋದನ್ನ ನೋಡೋದಾದರೆ ಬಹುಶಃ ಖಂಡಿತ ಆಗಿತ್ತು. ಏನಕ್ಕೆ ಅಂದರೆ ಆವಾಗ ಸಿ ಎಮ್ ಆಗಬೇಕು ಅಂತೇಳಿ ಸಿದ್ದರಾಮಯ್ಯವರು ಪಟ್ಟನ್ನು ಹಿಡಿದಂಥ ಸಂದರ್ಭದಲ್ಲಿ ಡೆಲ್ಲಿನಲ್ಲಿ ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಇವರ ಒಂದು ಮೂಲಕ ಮಾತುಕತೆಗಳು ಏನಾಯಿತು, ಅಂಥ ಸಂದರ್ಭದಲ್ಲಿ ಸಿ ಎಮ್ ಆಗಲೇಬೇಕು ಅಂತೇಳಿ ಪಟ್ಟನ್ನು ಹಿಡಿದು ಡಿ ಕೆ ಶಿವಕುಮಾರ್ ಅವರು ಕುಂತಿದ್ದರು. ಆ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ರವರು ಕೂಡ ಅಲ್ಲಿ ಮಾತುಕತೆಗಳನ್ನು ಆಡೋದಕ್ಕೆ ಹೋಗಿದ್ದಂಥ ಸಂದರ್ಭಗಳಲ್ಲಿ ಕೆಲವೊಂದು ವಿಚಾರಗಳನ್ನು ನೋಡ್ಬೋದು. ಅನಂತರದಲ್ಲಿ ಅಷ್ಟು ಪಟ್ಟನ್ನು ಹಿಡಿದಿದ್ದಂಥ ಡಿ ಕೆ ಶಿವಕುಮಾರ್ ಏಕಾಏಕಿಯಾಗಿ ಬಗ್ತಾರೆ. ಸಿ ಎಮ್ ಪಟ್ಟವನ್ನು ಸಿದ್ದರಾಮಯ್ಯ ಅವರಿಗೆ ನೀಡಲಾಯ್ತದೆ. ಸೊ ಹಾಗೂ ಒಂದು ಮಾತು ಕೇಳಿಬಂದಿದ್ದೇನು ಅಂದರೆ, ಸಿದ್ದರಾಮಯ್ಯವರು ಇದು ಅವರ ಕೊನೆಯ ಚುನಾವಣೆ, ಸೊ ಇದನ್ನು ಬಿಟ್ಟರೆ ಅವರು ಮತ್ತೆ ಎಲೆಕ್ಷನ್ಗೆ ನಿಲ್ಲೋದಿಲ್ಲ, ಹಾಗಾಗಿ ಈಗ ಅವರಿಗೆ ಸಿ ಎಮ್ ಪಟ್ಟವನ್ನು ಕೊಡಲಿಲ್ಲ ಅಂದರೆ ಮುಂದೆ ಯಾವಾಗಲೂ ಆಗೋದಿಲ್ಲ, ಹಾಗಾಗಿ ಈಗ ಮೊದಲು ಬಾರಿಗೆ ಅವ್ರಿಗೆ ಅವಕಾಶವನ್ನು ಕೊಡಿ ಅಂಥೇಳಿ ಆ ಮಾತುಕತೆ ಆಯಿತು ಅನ್ನೋದು ಎಲ್ಲೋ ಕೆಲವೊಂದು ಗುಸುಗುಸು ಪಿಸು ಮಾತುಗಳನ್ನು ಕೇಳಿದ್ವಿ. ಸೊ ಅದರಂತೆ ಅವರಿಗೆ ಬಿಟ್ಟುಕೊಡ್ಲಾಯಿತು. ಸೊ ಅದಕ್ಕೆ ಪರ್ಯಾಯವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಪವರ್ಫುಲ್ ಖಾತೆಗಳಂತ ಅವ್ರನ್ನ ಡೆಪ್ಟಿ ಡಿ ಸಿ ಎಮ್ ಆಗಿ ಮಾಡಲಾಯಿತು. ಜೊತೆಗೆ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಅಂದರೆ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಯಿತು, ಮತ್ತು ಬೆಂಗಳೂರಿನ ಉಸ್ತುವಾರಿಯನ್ನು ಕೂಡ ಕೊಡಲಾಯಿತು. ಸೊ ಈ ಥರದಲ್ಲಿ ಅವರಿಗೆ ಪವರ್ಫುಲ್ ಖಾತೆಗಳನ್ನು ಕೊಡಲಾಯಿತು, ಏಕೆಂದರೆ ಸಿ ಎಮ್ ಇದಕ್ಕೆ ಈಕ್ವಲ್ ಆಗಿ ಕೊಡಲಾಯಿತು ಅನ್ನೋ ಒಂದು ಮಾತುಗಳು ಕೂಡ ಇದೆ. ಹಾಗಾಗಿ ಅವರಿಗೆ ಕೊಟ್ಟಿದ್ದರು. ಈ ಅಧಿಕಾರ ಒಂದು 50-50 ಇತ್ತು ಅನ್ನೋದು ಕೂಡ ಕೇಳಿಬರ್ತಾ ಇದೆ. ಸೊ ಹಾಗಾಗಿ ಇವಾಗ ಅವರು ಡಿ ಕೆ ಶಿವಕುಮಾರ್ ಅವರು ಇಷ್ಟೊಂದು ಪ್ರಬಲವಾಗಿ ಇನ್ನೇನು ಮುಗಿತಾ ಬರ್ತಾ ಇದೆ, ನನಗೆ ಸಿ ಎಮ್ಗೆ ಆಗೋದಕ್ಕೆ ಈಗಲೇ ಅಣಿ ಆಗಬೇಕು ಅನ್ನೋದನ್ನು ಮಾಡ್ತಾಯಿದ್ದಾರೆ. ಇಷ್ಟೆಲ್ಲ ಮಾಡ್ತಾಯಿದ್ರು ಕೂಡ ಡಿ ಕೆ ಶಿವಕುಮಾರ್ ಯಾಕೆ ಅವರು ಸಿ ಎಮ್ ಆಗಲಿಕ್ಕೆ ಇಷ್ಟೊಂದು ಅಡೆತಡೆಗಳು ಆಗ್ತಾ ಇದೆ ಅಂತಂದರೆ, ಡಿ ಕೆ ಶಿವಕುಮಾರ್ ಅವರಿಗೆ ಮೇಲ್ಮಟ್ಟದಲ್ಲಿ ನಾಯಕರ ಒಂದು ಬೆಂಬಲ ಇದ್ದರೂ ಕೂಡ ಸ್ಥಳೀಯವಾಗಿ ಅವರಿಗೆ ಎಮ್ ಎಲ್ ಎಗಳ ಬೆಂಬಲ ಇಲ್ಲದೆ ಇರುವಂಥದ್ದು, ಅದರ ಕೊರತೆ ಇರುವಂಥದ್ದು ಪ್ರಮುಖವಾದಂಥ ಒಂದು ಅಂಶ. ಮೊದಲನೇದಾಗಿ ಯಾಕಪ್ಪ ಅಂತಂದರೆ, ಅವರು ಡಿ ಕೆ ಶಿವಕುಮಾರ್ ಅವರು ಅವರ ಒಂದು ಹಿಡಿತದಲ್ಲಿ ಅಷ್ಟು ಒಂದು ಬೆಂಬಲವನ್ನು ಮೆಂಬರ್ಗಳನ್ನು ಇಟ್ಕೊಳ್ಳದೆ ಇರುವಂಥದ್ದು ಅದು ಪ್ರಮುಖವಾದಂಥ ಅಂಶ ಆಗಿದೆ. ಸೊ ಅದೇ ರೀತಿಯಲ್ಲಿ ನಾವು ನೋಡೋದಾದರೆ ಸಿದ್ದರಾಮಯ್ಯ ಅವರಿಗೆ ಒಂದು ಸಚಿವರ ಮತ್ತು ಎಮ್ ಎಲ್ ಸಿಗಳ ಒಂದು ಬೆಂಬಲ ಹೆಚ್ಚಿಗೆ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಸ್ಥಳೀಯವಾಗಿ. ಸೊ ಇಲ್ಲಿ ಸ್ಥಳೀಯವಾಗಿ ತನ್ನ ಒಂದು ಬೆಂಬಲವನ್ನು ಹೆಚ್ಚಿಸ್ಕೊಳ್ಳದೆ ಇರುವಂಥದ್ದೇ ಡಿ ಕೆ ಅವರಿಗೆ ಒಂದು ಮುಖ್ಯವಾದಂಥ ಒಂದು ನೆಗೆಟಿವ್ ಪಾಯಿಂಟ್ ಅಂತ ಈ ಮೂಲಕ ನಾವು ಹೇಳ್ಬೋದಾಗಿದೆ. ಸೊ ಅದನ್ನು ಹೆಚ್ಚಿಸ್ಕೊಂಡು ಅವರು ಬೆಂಬಲವನ್ನು ಇಟ್ಕೊಂಡಿದ್ರೆ ಅವರನ್ನು ಯಾರೂ ಕೂಡ ಹಿಡಿದು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅವರ ಒಂದು ಯುಕ್ತಿ ಶಕ್ತಿ ಮತ್ತು ಹಣದ ಬಲದ ಮುಂದೆ ಎಮ್ ಎಲ್ ಎಗಳ ಒಂದು ಪವರ್ ಏನಾದರೂ ಇದ್ದುಬಿಟ್ಟಿದ್ರೆ ಅವರನ್ನು ಹಿಡಿದು ನಿಲ್ಲಿಸಲಿಕ್ಕೆ ರಾಜ್ಯದಲ್ಲಿ ಯಾರಿಂದಲೂ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಆದರೆ ಅವರಿಗೆ ಒಂದು ಕೊರತೆ ಅಂದರೆ ಅವರಿಗೆ ಒಂದು ಲೋಕಲಾಗಿ ಸದಸ್ಯರ ಒಂದು ಬೆಂಬಲ ಕೊರತೆಯಾಗಿದೆ. ಸೊ ಇದನ್ನು ಅವರು ಮೊದಲಿಂದ ನೀಗಿಸ್ಕೋಬೇಕಾಗಿತ್ತು. ಆದರೆ ಸಂಕುಚಿತವಾಗಿ
ತಮಗೆ ಯಾರು ಬೇಕೋ ಅಷ್ಟನ್ನು ಮಾತ್ರ ಮಾಡಿಕೊಂಡ್ರು. ಮಿಕ್ಕವರನ್ನು ಒಂದು ರೀತಿಯಲ್ಲಿ ವಿರೋಧ ಕಟ್ಕೊಳ್ಳೋ ರೀತಿಯಲ್ಲಿ ನಡ್ಕೊಂಡಿದ್ದರಿಂದಾಗಿ ಸೊ ಹಾಗಾಗಿ ಸದಸ್ಯರುಗಳು ಅಥವಾ MLAಗಳು ಅವ್ರ ಮೇಲೆ ಅಷ್ಟು ಮಟ್ಟಿಗೆ ಒಂದು ನಂಬಿಕೆಗಳನ್ನು ಉಳಿಸ್ಕೊಳ್ಳಿಲ್ಲ. ಸೊ ಹಾಗಾಗಿ DK ಶಿವಕುಮಾರ್ ಅವ್ರ ಜೊತೆ ಇದ್ದರೆ ನಮಗೆ ಎಲ್ಲಿ ತೊಂದರೆ ಅನ್ನೋ ರೀತಿಯಲ್ಲಿ ನೋಡಿದ್ರೆ ಹೊರತು ಅವ್ರ ಜೊತೆಯಲ್ಲಿದ್ದರೆ ಬೆಳಿಬೋದು ಅಥವಾ ಇನ್ನೊಬ್ಬರನ್ನ ಬೆಳೆಸೋದಕ್ಕೆ DK ಶಿವಕುಮಾರ್ ಆಗಲಿ ಅವರ ಸಹೋದರನಾಗಲಿ ಅಥವಾ ಅವರ ಜೊತೆ ಇರುವಂಥ ಬೆಂಬಲಿಗರಾಗಲಿ ಬೇರೆಯವರನ್ನು ಬೆಳೆಸಲಿಕ್ಕೆ ಯಾವಾಗಲೂ ಪ್ರಯತ್ನವನ್ನು ಮಾಡಿದ್ದು ಹೆಚ್ಚಿಗೆ ಕಂಡು ಬರಲಿಲ್ಲ. ಸೊ ಬೇರೆಯವರನ್ನು ಬೆದರಿಕೆಯಿಂದ ಒಂದು ಭಯದಿಂದ ಅವರನ್ನು ಹಿಡಿದಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಹೊರತು ಒಂದು ಸಹಾನುಭೂತಿಯಿಂದ ಅವರನ್ನು ಬೆಳೆಸುವ ಒಂದು ದೃಷ್ಟಿಯಲ್ಲಿ ಆ ರೀತಿಯಲ್ಲಿ ಅವರನ್ನು ಜೊತೆಗೆ ಇರಿಸ್ಕೊಂಡಿದ್ದರೆ ಇವತ್ತು ಅವರಿಗೆ CM ಆಗಲಿಕ್ಕೆ ಅನುಕೂಲ ಆಗ್ತಾಯಿತ್ತು. ಸೊ ಅದು ಮಾಡಿದಂಥ DKC ಅವರು ಮಾಡಿದಂಥ ಮೊದಲನೇ ಮತ್ತು ದೊಡ್ಡ ಒಂದು ತಪ್ಪು ಅಂದರೆ ಅವರ ಒಂದು ಬೆಂಬಲಕ್ಕೆ ಸದಸ್ಯರುಗಳನ್ನು ಇಟ್ಕೊಳ್ಳದೆ ಇದ್ದಂಥದ್ದು. ಸೊ ಹಾಗಾಗಿ ಅವರು CM ಆಗ್ತೀನಿ ಅಂತ ಹೋದಾಗ ಜಾರಕಿಹೊಳಿ ಆಗಿರ್ಬೋದು, ಪರಮೇಶ್ವರ ಆಗಿರ್ಬೋದು, ಸೊ ಇನ್ನಿತರೆ ನಾಯಕರುಗಳಾಗಿರ್ಬೋದು, ಇವರು ನಮಗೂ ಕೂಡ ಕೊಡಿ, ಅವರು DCM ಆದಾಗಲೇ ನಮಗೂ ಕೂಡ ಕೊಡಬೇಕು ಅಂತೇಳಿ ಸ್ವಲ್ಪ ದಿನಕ್ಕೆ ಗದ್ದಲವನ್ನು ಶುರು ಮಾಡಿದ್ರು. ಯಾಕಂದರೆ ಅವರೊಬ್ಬರಿಗೆ ಯಾಕೆ ಅಷ್ಟೊಂದು ಪವರು, SC ಅವ್ರಿಗೂ ಕೊಡಿ, ST ಅವ್ರಿಗೂ ಕೊಡಿ, ಲಿಂಗಾಯತ ಒಂದು ವರ್ಗಕ್ಕೂ ಕೊಡಿ ಅಂತೇಳಿ ದೆಹಲಿ ಪ್ರಯಾಣವನ್ನು ಮಾಡಲಿಕ್ಕೆ ಶುರು ಮಾಡಿದರು. ಅಲ್ಲಿ ನಾಯಕರನ್ನು ಭೇಟಿ ಮಾಡಲಿಕ್ಕೆ ಪ್ರಯಾಣ ಮಾಡಿದ್ರು. ಅಲ್ಲೂ ಕೂಡ ಅಡ್ಡಗಾಲನ್ನು ಹಾಕಿದರು. ಅನಂತರದಲ್ಲಿ ಅವರಿಗೆ ಕೊಟ್ಟಂಥ ಬೆಂಗಳೂರಿನ ಉಸ್ತುವಾರಿಯನ್ನು ಕೊಟ್ಟಾಗ ಅಲ್ಲಿನ ಸಚಿವರನ್ನಾಗಿ ಮಾಡಿದಾಗ ಅವರು ಅದು ಯಾಕೆ ಅವ್ರಿಗೆ ಅಲ್ಲೊಂದು ಹುದ್ದೆ ಕೊಡಬೇಕು ಮತ್ತು ಇಲ್ಲಿ ಕೂಡ DCM ಆಗಿ ಯಾಕೆ ಇದು ಮಾಡಬೇಕು ಅಂಥೇಳಿ ಮತ್ತು ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಅಲ್ಲೂ ಕೂಡ 2 ಹುದ್ದೆಗಳನ್ನು ಅವ್ರು ಯಾಕೆ ಅನುಭವಿಸಬೇಕು, ಅದನ್ನು ಕೀಳಬೇಕು ಅಂತೇಳಿ ಭಾಳಷ್ಟು ಪ್ರಯತ್ನಗಳು ಕೂಡ ಮಾಡಿದ್ರು. ಕೂಡ DKC ಅವರು ಅವರಿಂದ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ಇಲ್ಲಿ ಅಂದರೆ ಅವರು ಏನು ಮಾಡಲಿಕ್ಕೆ ಹೊರಡ್ತಾರೆ ಅದಕ್ಕೆಲ್ಲದೂ ಕೂಡ ಅಡ್ಡಗಾಲ ಹಾಕಲಿಕ್ಕೆ ಮುಂದೆ ಬಂದರು. ಸೊ ಅದೇ ರೀತಿಯಲ್ಲಿ ಅವರಿಗೆ ಬೆಂಬಲ ಇಲ್ಲದೆ ಇರೋದೇ ಮುಖ್ಯವಾದಂಥ ಒಂದು ಕಾರಣ. ಸೊ ಹಾಗಾಗಿ ಅವರು CM ಆಗಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಸೊ ಸಿದ್ದರಾಮಯ್ಯ ಅವರಿಗೆ ಇನ್ನೇನು ಅವರ ಒಂದು 2.5 ವರ್ಷ ಕಾಲ ಮುಗಿತಾ ಬರ್ತಾ ಇದೆಯಲ್ಲ, ಸೆಕೆಂಡ್ ಸೆಷನ್ನಲ್ಲಿ DCM ಆಗಿರುವಂಥ DK ಶಿವಕುಮಾರ್ ಅವರಿಗೆ CM ಆಗಲಿಕ್ಕೆ ಬಿಟ್ಕೊಡ್ಬೋದಲ್ಲ ಅಂತಂದರೆ ಇಲ್ಲೂ ಕೂಡ ಕೆಲವೊಂದು ಅಡೆತಡೆಗಳು ಎದ್ದು ಕಾಣ್ತಾ ಇದೆ. ಅಂದರೆ ಅವರಿಗೆ ಇಲ್ಲಿನ ಬೆಂಬಲ ಇಲ್ಲದೆ ಇರುವಂಥದ್ದೇ ಅತಿ ಮುಖ್ಯವಾದಂಥ ಒಂದು ಲೂಪ್ ಹೋಲ್ ಆಗಿದೆ. ಸೊ ಹಾಗಾಗಿ ಅವರ ಒಂದು ಹೆಜ್ಜೆಗೂ ಕೂಡ DK ಶಿವಕುಮಾರ್ ಅವರಿಗೆ ತೊಡಕುಗಳು ಉಂಟಾಗ್ತಾ ಇರೋದು ನೋಡ್ಬೋದಾಗಿದೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ DK ಶಿವಕುಮಾರ್ ಅವರು CM ಆಗೋದಾದರೆ ಯಾವಾಗ ಆಗ್ತಾರೆ, ಆವಾಗ ಯಾಕೆ ಆಗ್ತಾರೆ, ಈಗ ಸಿದ್ದರಾಮಯ್ಯವರು ಯಾಕೆ ಅವರಿಗೆ ಅಧಿಕಾರವನ್ನು ಬಿಟ್ಕೊಡ್ತಾ ಇಲ್ಲ ಅನ್ನೋದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ.